ಸಂಶೋಧನೆ. ಸಮಾಜ ವಿಜ್ಞಾನಗಳ ಸಾಲಲ್ಲಿ ಸಂಶೋಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಮಾಹಿತಿಯನ್ನ ಸಂಗ್ರಹಣೆಯನ್ನ ಮಾಡಬೇಕು. ಭೌತ ವಿಜ್ಞಾನಗಳಲ್ಲಿ ಶೋಧನೆಯನ್ನ ಮಾಡಿದಾಗ ಯಂತ್ರ ತಂತ್ರ ಸಾಧನ ಸಲಕರಣೆಗಳ ಆವಿಷ್ಕಾರ ಆಗುತ್ತೆ. ಸಮಾಜ ವಿಜ್ಞಾನಗಳಲ್ಲಿ ಶೋಧನೆಯನ್ನ ಮಾಡಿದಾಗ ಹೊಸ ಮಾಹಿತಿ ಶೋಧನೆ ಆಗುತ್ತೆ. ನಮ್ಮ ಸಾಮಾಜಿಕ ವಿದ್ಯಮಾನಗಳಲ್ಲಿ ಮಹಿಳಾ ಶೋಷಣೆ, ವರದಕ್ಷಿಣೆ ಕಿರುಕುಳ, ಅದೇ ರೀತಿ ಬಾಲಕಾರ್ಮಿಕರ ಸ್ಥಿತಿಗತಿ, ಅದೇ ರೀತಿ ರೈತರ ಸ್ಥಿತಿಗತಿ, ಹೀಗೆ ಇವೆಲ್ಲ ವಿಚಾರಗಳನ್ನ ನಾವು ಕುರಿತು ಚರ್ಚೆಯನ್ನ ಮಾಡಿದ್ವಿ. ಈ ವಿಚಾರಗಳ ಮೇಲೆ ಶೋಧನೆಯನ್ನ ಅಧ್ಯಯನವನ್ನ ಮಾಡಿದಾಗ ಮಾಹಿತಿ ಸಂಗ್ರಹಣೆ ಆಗುತ್ತೆ ಹೊರತು ಯಾವುದೇ ಹೊಸ ಸಾಧನ ಸಲಕರಣೆಗಳು ಆವಿಷ್ಕಾರ ಆಗಲ್ಲ. ಈ ರೀತಿ ಸಂಗ್ರಹಣೆಯನ್ನ ಅಂದ್ರೆ ಮಾಹಿತಿ ಸಂಗ್ರಹಣೆಯನ್ನ ಮೂರು ವಿಧಾನವನ್ನ ನಾವು ಅಧ್ಯಯನವನ್ನ ಮಾಡಿದ್ವಿ. ಮೊದಲನೇದಾಗಿ ಅವಲೋಕನ, ಉದ್ದೇಶ ಪೂರ್ವಕ ವೀಕ್ಷಣೆಯೇ ಅವಲೋಕನ. ಸುಮ್ಮನೆ ನೋಡ್ತೀವಿ ಯಾರೊಬ್ಬರನ್ನ, ಅದು ಅವಲೋಕನ ಅಲ್ಲ. ಉದ್ದೇಶ ಪೂರ್ವಕ, ಪರ್ಪಸ್ಫುಲಿ ಉದ್ದೇಶ ಪೂರ್ವಕ ವೀಕ್ಷಣೆಯೇ ಅವಲೋಕನ. ಅದೇ ರೀತಿ ಸಂದರ್ಶನವನ್ನ ಅಧ್ಯಯನವನ್ನ ಮಾಡಿದ್ವಿ. ಸಂಬಂಧ ಸರಿಯಾಗಿ ದರ್ಶನ ಅಂತ ಹೇಳಿದ್ರೆ ಮುಖಾಮುಖಿ ಭೇಟಿ ಆಗ್ತಕ್ಕಂಥದ್ದು, ಇಂಟರ್ವ್ಯೂ ಮೆಥಡ್. ಸಂಬಂಧ ಸರಿಯಾಗಿ ಮುಖಾಮುಖಿಯಾಗಿ ಭೇಟಿಯಾಗಿ ಸಮಾಲೋಚನೆಯಲ್ಲಿ ತೊಡಗತಕ್ಕಂಥದ್ದೇ ಸಂದರ್ಶನ ವಿಧಾನ ಅಂತಕ್ಕಂಥದ್ದನ್ನ ಅಧ್ಯಯನವನ್ನ ಮಾಡಿದ್ವಿ. ಮೂರನೇದಾಗಿ ಪ್ರಶ್ನಾವಳಿ, ಕ್ವಶನೇರ್ ಮೆಥಡ್. ಪ್ರಶ್ನೆಯನ್ನೊಳಗೊಂಡ ಪಟ್ಟಿಯೇ ಪ್ರಶ್ನಾವಳಿ. ಮುದ್ರಿತ ಪ್ರಶ್ನೆಗೆ ಉತ್ತರವನ್ನೊಳಗೊಂಡ ಪಟ್ಟಿಯನ್ನೇ ಪ್ರಶ್ನಾವಳಿ ಅಂತ ಕರಿತೀವಿ. ಈ ಮೂರು ವಿಧಾನಗಳ ಮೂಲಕ ಸಮಾಜ ವಿಜ್ಞಾನದಲ್ಲಿ, ಎಸ್ಪೆಷಲಿ ಸೋಶಿಯಾಲಜಿಯಲ್ಲಿ ಸೂಕ್ತವಾಗಿರ್ತಕ್ಕಂತಹ ಮಾಹಿತಿಯನ್ನ ಸಂಗ್ರಹಣೆ ಮಾಡಬಹುದು ಅಂತಕ್ಕಂಥ ವಿಧಾನವನ್ನ, ಅದರ ಪ್ರಕಾರಗಳನ್ನ, ಅದರ ಅನುಕೂಲಗಳನ್ನ, ಅನಾನುಕೂಲಗಳನ್ನ ಚರ್ಚೆಯನ್ನ ಮಾಡಿ ಈಗೆಲ್ಲ ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ವಿ. ಈಗ ಅದನ್ನ ಪ್ರೆಸೆಂಟೇಷನ್ ಮಾಡೋಣ. ಈಗೆಲ್ಲ ಮಾಹಿತಿಯನ್ನ ಸಂಗ್ರಹಣೆ ಮಾಡಿದೀವಿ. ಮಾಹಿತಿಯನ್ನ ಈಗ ಏನ್ ಮಾಡ್ಬೇಕು? ಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವೆಲ್ಲ ಅಡಿಗೆಯನ್ನ ಮಾಡಿದ್ವಿ. ಎಲ್ಲ ತರದ ಅಡಿಗೆಯನ್ನ ಮಾಡಿದ್ವಿ. ಏನ್ ಮಾಡ್ಬೇಕು? ಬಡಿಸ್ಬೇಕು. ಈಗ ಊಟ ಕೂತಿರ್ತಾರಲ್ಲ, ಅವ್ರು ಏನ್ ಮಾಡ್ಬೇಕು? ಸರ್ವ್ ಮಾಡ್ಬೇಕು. ಯಾವ ಅಡಿಗೆಯನ್ನ ಯಾವಾಗ ನೀವು ಬಡಿಸಬೇಕು ಅಂತಕ್ಕಂಥದನ್ನ ಈಗ ಕಲಿಬೇಕು. ಅಂದ್ರೆ ನೀವು ಸಮಗ್ರವಾಗಿ ಸಂಗ್ರಹಿಸಿರ್ತಕ್ಕಂಥ ಮಾಹಿತಿ ಇದೆಯಲ್ಲ, ಯಾವ ಮಾಹಿತಿಯನ್ನ ಮೊದಲು ಹೇಳ್ಬೇಕು? ಮೊದಲ ಪುಟ, ಪರಿವಿಡಿ ಅಥವಾ ಮುಖಪುಟ ಅಥವಾ ಇಂಟ್ರೊಡಕ್ಷನ್ ಪಾರ್ಟ್ ಅಥವಾ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಹೀಗೆ ಯಾವ ಯಾವ ವಿಧಾನದಲ್ಲಿ ಯಾವ ಯಾವ ಮಾಹಿತಿಯನ್ನ ನಾವು ಇಂಪ್ಲಿಮೆಂಟ್ ಮಾಡತಕ್ಕಂಥ ಸಂಶೋಧನಾ ವರದಿ ತಯಾರಿಕೆ. ನೀವೆಲ್ಲದನ್ನ ಬಹಳ ಅಚ್ಚುಕಟ್ಟಾಗಿ ಅಡಿಗೆಯನ್ನ ಮಾಡಿದ್ರಿ. ಆ ಅಡಿಗೆಯನ್ನ ಬಂದಿರತಕ್ಕಂಥ ಅತಿಥಿಗಳಿಗೆ ವ್ಯವಸ್ಥಿತವಾಗಿ ಬಡಿಸಬೇಕು. ಅಡಿಗೆ ಫಸ್ಟ್ ಏನ್ ಬಡಿಸ್ತೀರಿ? ಸಂಬಂಧಪಟ್ಟಿರ್ತಕ್ಕಂಥ ಅನ್ನ. ಕೇಳಿದ್ರಿ, ಸಣ್ಣದಾಗ ಅನ್ನ ಇಡ್ತಾರೆ. ಊಟಕ್ಕೆ ಹೋದ ತಕ್ಷಣ ಫಸ್ಟ್ ಏನ್ ಇಡ್ತಾರೆ? ಅನ್ನ. ಸಣ್ಣ ಅವರು ಅನ್ನವನ್ನ ಇಡ್ತಾರೆ. ಯಾಕೆ ಇಡ್ತಾರೆ? ಎನಿಬಡಿ? ನನಗೆ ನಮ್ಮ ಸೈಡ್ ಇರ್ತಕ್ಕಂಥ ಸೈಂಟಿಫಿಕ್ ರೀಸನ್. ಫಸ್ಟ್ ಯಾಕೆ ಅನ್ನ ಇಡ್ತಾರೆ ಅಂತ ಹೇಳಿದ್ರೆ, ಅನ್ನ ಇಟ್ಟ ತಕ್ಷಣ ಅನ್ನ ತಿನ್ನಲ್ಲ. ಆಕ್ಚುಲಿ ಅನ್ನ ತಿನ್ಬೇಕಂತ ಮೆತ್ತಗೆ ಮಾಡಿದ ಅನ್ನ ಅಗಲು ಇಡ್ತಾರಲ್ಲ, ಅನ್ನದ ಅಗಲನ್ನ ತಿಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಅನ್ನನಾಳ ಓಪನ್ ಆಗುತ್ತೆ, ಸ್ಮೂತ್ ಆಗಿ. ಅದಕ್ಕೆ ಅನ್ನ ಇಡೋದು ಸೈಂಟಿಫಿಕ್ ರೀಸನ್. ನೀವು ಇಟ್ಟ ತಕ್ಷಣ ಫಸ್ಟ್ ಏನ್ ಹೇಳ್ತಾರೆ? ಚಕ್ಲಿಯನ್ನು ಅಥವಾ ಹಪ್ಪಳವನ್ನು ಇಡ್ತಾರೆ. ಅದನ್ನ ತಿಂದ್ರಿ ಅಂದ್ರೆ ಅನ್ನನಾಳ ಹಾಳಾಗುತ್ತೆ, ಕೊಯ್ದು ಹೋಗುತ್ತೆ, ಸಣ್ಣದಾಗಿ ನೀರು ಬರುತ್ತೆ, ಅನ್ನನಾಳ ಸ್ಮೂತ್ ಇರುತ್ತೆ. ಹಾಗಾಗಿ ಮೆತ್ತನೆಯ ಅನ್ನವನ್ನ ತಿಂದು ಆ ಅನ್ನನಾಳ ಓಪನ್ ಆದ್ಮೇಲೆ ಆ ನಂತರದಲ್ಲಿ ಬೇರೆ ಅಡಿಗೆಯನ್ನ ತಿನ್ಬೇಕು. ಇನ್ಮೇಲೆ ಅಡಿಗೆ ಕೂತ್ಕೊಂತಲ್ಲ ಊಟಕ್ಕೆ ಕೂತಾಗ ಫಸ್ಟ್ ಅನ್ನ ಇಟ್ರೆ ಸ್ಮೂತ್ ಆಗಿರ್ತಕ್ಕಂತಹ ಆಹಾರ ಪದಾರ್ಥವನ್ನ ಮೊದಲು ಸೇವನೆಯನ್ನ ಮಾಡ್ರಿ. ಹಾಗಾದ್ರೆ ನಿಮ್ಮ ಅನ್ನನಾಳ ಹಾಳಾಗಲ್ಲ. ಫಸ್ಟ್ ಯಾರೋ ಗ್ರೂಪ್ಲಿ ಇಟ್ರು ಅಥವಾ ಇನ್ನೊಂದು ಯಾರೋ ಬೇರೆ ಐಟಮ್ ಇಟ್ರು ಅಂತ ಹೇಳಿದ್ರೆ ಕದಿರ್ತಕ್ಕಂಥ ಐಟಮ್ ಅನ್ನ ಅದನ್ನ ತಿನ್ನಕ್ ಹೋಗ್ಬೇಡ್ರಿ. ಫಸ್ಟ್ ಹಪ್ಪಳ ತಿನ್ನಬೇಡ್ರಿ. ಅನ್ನನಾಳ ಓಪನ್ ಆಗಬೇಕು ಅಂತ ಹೇಳಿದ್ರೆ ಸ್ಮೂತ್ ಆಗಿರ್ತಕ್ಕಂಥ ಆಹಾರವನ್ನ ತಿನ್ಬೇಕಂತ ನನಗೆ ನಮ್ಮ ಮಾಸ್ಟರ್ ಹೇಳಿದ್ರು. ಹೈಸ್ಕೂಲ್ ಅಲ್ಲಿ ಹೋಗ್ಬೇಕಾದ್ರೆ ಬಯಾಲಜಿ ಟೀಚರ್ ಆರ್ ಕೃಷ್ಣಮೂರ್ತಿ, RKS ಅಂತ ಹೇಳಿ ಅವ್ರ ಹೆಸರು. ಅವ್ರು ನಮಗೆ ಹೇಳಿದ್ರು, ಆರ್ ಕೃಷ್ಣಮೂರ್ತಿ ಸರ್ ಅಂತ ಹೇಳಿ ಅವ್ರು ನನಗೆ ಹೇಳಿರ್ತಕ್ಕಂತಹ ಮಾಹಿತಿ ನಾನು ನಿಮಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫಸ್ಟ್ ಊಟಕ್ಕೆ ಬಟ್ಟ ಸ್ಟಾರ್ಟ್ ಮಾಡ್ತಾರೆ, ಕುಡಿಯಕ್ಕೆ ನೀರು ಕೊಡ್ತೀರಿ. ಅದಾದ್ಮೇಲೆ ಹಂತವಾಗಿ ಕೊತ್ತಂಬರಿಯನ್ನ, ಪಲ್ಯವನ್ನ, ಈ ರೀತಿಯಾಗಿರ್ತಕ್ಕಂಥ ಅಡಿಗೆಯನ್ನ ಬಡಿಸ್ತಾ ಹೋಗ್ತೀರಿ. ಲಾಸ್ಟ್ಗೆ ಅನ್ನ ಸಾಂಬಾರ್ನ ಇಡ್ತೀರಿ. ಅದಾದ್ಮೇಲೆ ಮಜ್ಜಿಗೆಯನ್ನ ಕೊಡ್ತೀರಿ. ಅದಾದ್ಮೇಲೆ ಅಡಿಕೆ ಎಲೆಯನ್ನ ಕೊಡ್ತೀರಿ, ಬಾಳೆಹಣ್ಣು ಕೊಡ್ತೀರಿ. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಐಟಮ್ಸ್ ಅನ್ನ ಕೊಡ್ತಾರೆ. ಹೀಗೆ ನಾವು ಸಮಗ್ರವಾಗಿ ಸಂಗ್ರಹಿಸಿರ್ತಕ್ಕಂತಹ ಮಾಹಿತಿಯನ್ನ ಒನ್ ಬೈ ಒನ್ ಸಂಶೋಧಕನಾಗಿರ್ತಕ್ಕಂಥವನು ಒಂದು ವರದಿ, ಒಂದು ಬುಕ್ಲೆಟ್ ಅನ್ನ, ಒಂದು ಸಂಶೋಧನಾ ಗ್ರಂಥವನ್ನ ತಯಾರು ಮಾಡಬೇಕಾದ್ರೆ ಮಾಹಿತಿ ಒಂದಾದ ಮೇಲೆ ಒಂದು ನೀಟಾಗಿ ಸಮರ್ಪಕವಾಗಿ ರೆಡಿ ಮಾಡಿ ಅವನು ಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕು. ಆ ಕೆಲಸ ಆಗ್ಬೇಕು. ಹೇಗಪ್ಪ ಬರ್ಕೊಳ್ಳಿ ನೋಡ್ರಿ, ಸಂಶೋಧನಾ ವರದಿ ತಯಾರಿಕೆ ಉತ್ತಮ ಸಂಶೋಧನಾ ವರದಿ ಹೇಗಿರ್ಬೇಕು? ಸ್ಪಷ್ಟವಾಗಿರ್ಬೇಕು. ನೋಡಿ ಬರ್ಕೊಳ್ಳಿ, ಸ್ಪಷ್ಟ ಪಾಯಿಂಟ್. ಉತ್ತಮ ಸಂಶೋಧನಾ ವರದಿಯು ಸ್ಪಷ್ಟ, ಕ್ಲಿಯರ್ ಆಗಿರ್ಬೇಕು. ಯಾವುದೇ ಡೌಟ್ ಅದು ಇರಬಾರದು. ಮುಂದೆ ಬರ್ಕೊಳ್ಳಿ, ಸಂಶಯ ಗೊಂದಲಗಳಿರಬಾರದು.
ಉದಾಹರಣೆಗೆ ವರದಕ್ಷಿಣೆ ಕಿರುಕುಳದ ಬಗ್ಗೆ, ಬಾಲಕಾರ್ಮಿಕರ ಬಗ್ಗೆ, ಕೃಷಿಯ ಬಗ್ಗೆ, ಮಹಿಳೆಯರ ಸ್ಥಿತಿಗತಿಯ ಬಗ್ಗೆ, ಯುವಕರ ಮನಸ್ಥಿತಿಯ ಬಗ್ಗೆ, ಮೊಬೈಲ್ ಬಳಕೆಯ ಬಗ್ಗೆ, ಹೀಗೆ ಯಾವುದೇ ವಿಚಾರದ ಬಗ್ಗೆ ನೀವು ಅಧ್ಯಯನವನ್ನ ಮಾಡಿದ್ರೆ ಅಂದ್ರೆ ಬಂದಿರತಕ್ಕಂಥ ಮಾಹಿತಿಯಲ್ಲಿ ನೋ ಡೌಟ್ ಕ್ಲಾರಿಟಿ ಇರಬೇಕು. ಸರಿನೋ ತಪ್ಪೋ, ಒಳ್ಳೆಯದೋ ಕೆಟ್ಟದೋ, ಅನುಕೂಲನೋ ಅನಾನುಕೂಲ ಅಂತೇಳಿ ಸಮರ್ಪಕವಾದ ಮಾಹಿತಿ ಹೊರಬಿಟ್ಟಿರ್ಬೇಕು. ಮುಂದುವರಿತಾ ಬರ್ಕೊಂಡ್ರಿ, ಯಾವ ಉದ್ದೇಶಕ್ಕಾಗಿ ಅಧ್ಯಯನ ಮಾಡಿರ್ತಾರೋ ಆ ಉದ್ದೇಶ ಈಡೇರಿಕೆಯು ವರ್ತಿರಬೇಕು. ಉದಾಹರಣೆಗೆ ಯುವ ಜನರ ಮೊಬೈಲ್ ಬಳಕೆಯ ಅನುಕೂಲ ಅನಾನುಕೂಲ ಅಂತಕ್ಕಂಥ ವಿಷಯ ಇದೆ ಅಂತ ಅನ್ಕೊಳ್ಳಿ, ಅಥವಾ ಅದರ ಅನಾನುಕೂಲ ಅಂತ ಅನ್ಕೊಳ್ಳಿ. ಅದರ ಅನಾನುಕೂಲ ಏನು ಅಂತಕ್ಕಂಥದ್ದು ನಿಮ್ಮ ಸಂಶೋಧನೆಯಲ್ಲಿ ಸ್ಪಷ್ಟವಾಗಿ ಮಾಹಿತಿ ಹೊರಬಂದಿದೆ. ಏನೇನಾಗುತ್ತೆ ಅಪಾಯ, ಇತ್ತೀಚೆಗೆ ಯುವಜನ ಮೊಬೈಲ್ ಅನ್ನು ನಿರಂತರವಾಗಿ ಬಳಕೆ ಮಾಡ್ತಿದ್ರಿಂದ ಅವರ ದೇಹ, ಅವರ ಮನಸ್ಸಿನ ಮೇಲೆ ಏನೇನೆಲ್ಲ ನಿರ್ಬಂಧಗಳಾಗ್ತವೆ, ತೊಂದರೆ ಆಗ್ತಿದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಆ ವರದಿ ಅಂತಕ್ಕಂಥದ್ದು ಒಳಗೊಂಡಿರ್ಬೇಕು. ಮುಂದೆ ವರದಿ ಸಮಗ್ರ ಮಾಹಿತಿಯನ್ನು ಒಳಗೊಂಡಿರ್ಬೇಕಾದ್ರೆ ಅಂದ್ರೆ ಎಲ್ಲ ವಿಚಾರವನ್ನ ಆ ವಿಷಯಕ್ಕೆ ಸಂಬಂಧಿಸಿದ ಸಮಗ್ರ ಕನ್ಸಾಲಿಡೇಷನ್ ಆಗಿರ್ತಕ್ಕಂಥ ಎಲ್ಲ ಮಾಹಿತಿ ಅವರಿಗೆ ಇರಬೇಕು ಅಂತ ಹೇಳ್ತಾರೆ. ಮುಂದೆ ಸಮರ್ಪಕ ಸಂಘಟಿತ ವರದಿಯನ್ನ ಕ್ರಮಬದ್ಧವಾಗಿ ಹಾಜರುಪಡಿಸಬೇಕು. ನನಗೆ ಹೇಳಿದಿಲ್ಲ, ಊಟಕ್ಕೆಲ್ಲ ಬಹಳ ನೀಟಾಗಿ ಮಾಡಿದಿರಿ, ಎಲ್ಲ ಐಟಮನ್ನ ಬಹಳ ನೀಟಾಗಿ ಮಾಡಿಕೊಂಡಿದಿರಿ, ಬಡಿಸೋದನ್ನ ವ್ಯವಸ್ಥಿತವಾಗಿ. ಅದೇ ರೀತಿ ನೀವು ಸಂಶೋಧನೆ ಎಲ್ಲ ಮಾಹಿತಿ ಸಂಗ್ರಹಣೆ ಮಾಡಿದಿರಿ, ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಕ್ರಮಬದ್ಧವಾಗಿ ಮೊದಲ ಚಾಪ್ಟರ್ ಏನ್ ಮಾಹಿತಿ ಇರಬೇಕು, ಸಮಸ್ಯೆ ಬಗ್ಗೆ, ಎರಡನೇ ಚಾಪ್ಟರ್ ಏನಿರಬೇಕು, ಮೂರನೇ ಚಾಪ್ಟರ್ ಏನಿರಬೇಕು, ಕನ್ಕ್ಲೂಷನ್ಸ್ ಎಲ್ಲ ಏನಿರಬೇಕು, ಹೀಗೆ ಊಟದ ಆರಂಭದಲ್ಲಿ, ಮಧ್ಯದಲ್ಲಿ, ಅಂತ್ಯ ಭಾಗದಲ್ಲಿ ಯಾವ್ಯಾವ ಐಟಮ್ ಅನ್ನ ಏನು ಬಡಿಸಬೇಕು ಅಂತಕ್ಕಂಥದನ್ನ ನೀಟಾಗಿ ತಿಳ್ಕೊಂಡ್ರೆ ಮಾತ್ರ ವರದಿ ಸಮರ್ಪಕವಾಗುತ್ತೆ. ಮುಂದುವರಿತಾ ವರದಿಯಲ್ಲಿ ಪೂರ್ವಾಗ್ರಹ ಪೀಡಿತ ಅಭಿಪ್ರಾಯ, ಅನಗತ್ಯ ನಿರ್ಣಯಗಳು ಹಾಗೂ ವೈಯಕ್ತಿಕ ಅಭಿಪ್ರಾಯಗಳಿರಬಾರದು. ವರದಿ ಅಂದ್ರೆ ನೀನು ಹೋಗಿ ಗ್ರೌಂಡ್ ಅಲ್ಲಿ ರಿಪೋರ್ಟ್ ತಗೊಂಡಿರ್ತಿಲ್ಲ, ಆ ವರದಿ ಮಾತ್ರ ಇರಬೇಕು ಹೊರತು ನಿಮ್ಮ ವೈಯಕ್ತಿಕ ಪರ್ಸನಲ್ ಆಗಿರ್ತಕ್ಕಂತಹ ಸ್ಟೇಟ್ಮೆಂಟ್ ಅದರಲ್ಲಿ ಇರಬಾರದು. ವೈಯಕ್ತಿಕ ಅಭಿಪ್ರಾಯ, ಅನಿಸಿಕೆಗಳು, ಪೂರ್ವಾಗ್ರಹ ಪೀಡಿತ, ಉದಾಹರಣೆಗೆ ಮಹಿಳೆ ಅಥವಾ ಗ್ರಾಮ ಅಂದ ತಕ್ಷಣ ಇಲ್ಲ ಅವರು ಅಭಿವೃದ್ಧಿ ಬಂದಿಲ್ಲ, ಕೃಷಿ ಅಂದ ತಕ್ಷಣ ಹಿಂದುಳಿದಿದ್ದಾರೆ, ಈ ರೀತಿ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಮಾಹಿತಿ ಇರಬಾರದು. ಮುಂದುವರಿತಾ ಉತ್ತಮ ಶೈಲಿ ಮತ್ತು ಆಕರ್ಷಕವಾಗಿ ವರದಿಯನ್ನು ರಚಿಸಬೇಕು. ನೀನು ವರದಿಯನ್ನ ಓದ್ತಾ ಹೋದ್ರೆ ಏನೋ ಅಧ್ಯಯನ ಮಾಡಿ ರಿಪೋರ್ಟ್ ಮಾಡಿದೆ ಅಂದ್ರೆ ಆ ವರದಿಯನ್ನ ಉತ್ತಮ ಶೈಲಿ ಅಂತ ಹೇಳಿದ್ರೆ ಓದುಗಾರನನ್ನ ಎಳ್ಕೊಂಡು ಹೋಗ್ಬೇಕು. ಇನ್ನು ಮುಂದೆ ಓದೋಣ, ಇನ್ನು ಮುಂದೆ ಏನ್ ಮಾಹಿತಿ ಇದೆ, ಇನ್ನು ಏನ್ ಹೊಸ ಮಾಹಿತಿಯನ್ನು ಆವಿಷ್ಕಾರ ಮಾಡಿರತಕ್ಕಂಥ ತಿಳ್ಕೊಳ್ತಕ್ಕಂತಹ ಆಸಕ್ತಿ ಇರ್ತಕ್ಕಂತಹ ರೀತಿಯಲ್ಲಿ ವರದಿ ರಚನೆ ಆಗಬೇಕು. ಇಷ್ಟು ಸಂಶೋಧನಾ ವರದಿ ತಯಾರಿಕೆ. ಮುಂದುವರಿತಾ ಬರ್ಕೊಂಡ್ರೆ ಸಂಶೋಧನಾ ವರದಿಯ ಚೌಕಟ್ಟು ಅಂದ್ರೆ ಫ್ರೇಮ್, ಅದನ್ನ ಮೀರಿ ಹೋಗಬಾರ್ದು ಅಥವಾ ಅದಕ್ಕಿಂತ ಕಂಜೆಕ್ಟ್ ಆಗಬಾರ್ದು. ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ಬರ್ಕೊಂಡಿದ್ರೆ ವರದಿಯಲ್ಲಿ ಅಧ್ಯಯನಕ್ಕೊಳಪಟ್ಟ ಸಮಸ್ಯೆ ಅದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಇದನ್ನ ಬುಕ್ ಅನ್ನ ಪ್ರಿಂಟ್ ಮಾಡ್ತಿದ್ಯಾ, ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡಿದ್ರೆ ನಿನ್ನ ಸಂಶೋಧನಾ ಸಮಸ್ಯೆ ಏನು ಅಂತ ಫಸ್ಟ್ ಗೊತ್ತಾಗಬೇಕು. ನೀನ್ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡಿದ್ಯಾ ಅದೇ ಗೊತ್ತಾಗಲಿಲ್ಲ ಅಂದ್ರೆ ಸಕ್ಸಸ್ ಆಗಲ್ಲ. ಹಾಗಾಗಿ ವರದಿಯ ಚೌಕಟ್ಟು ಅಂದ್ರೆ ಸಂಶೋಧನಾ ಸಮಸ್ಯೆ ಫಸ್ಟ್ ಸ್ಪಷ್ಟವಾಗಿ ಕಾಣಕ್ಕಿರಬೇಕು. ನೀನು ಯಾವ ವಿಷಯದ ಮೇಲೆ ಸ್ಟಡಿ ಮಾಡಿದ್ಯಾ. ಮುಂದುವರಿತಾ ಸಂಶೋಧನಾ ಫಲಿತಾಂಶಗಳ ಮಾಹಿತಿ ಮತ್ತು ನಿರ್ಣಯಗಳು ಒಳಗೊಂಡಿರಬೇಕು. ನೀನ್ ಸ್ಟಡಿ ಮಾಡಿದ ಮೇಲೆ ಹೋಗಿ ಕೃಷಿಕರ ಹತ್ರ, ಮಹಿಳೆಯರ ಬಗ್ಗೆ, ಬಾಲಕಾರ್ಮಿಕರ ಹತ್ರ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ಕೊಂಡು ಬಂದ ಮೇಲೆ ಆ ಮಾಹಿತಿ ಮತ್ತೆ ಅದರ ಮೇಲೆ ನೀನು ಕೈಗೊಂಡಿರ್ತಕ್ಕಂಥ ನಿರ್ಣಯಗಳೇನಿದೆ, ಸರಿ ತಪ್ಪು, ಈ ವಿಷಯ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅದರಲ್ಲಿ ನಮೂದಾಗಿರ್ಬೇಕು ಅಂತ ಹೇಳ್ತಾರೆ. ಮುಂದುವರಿತಾ ವರದಿಯ ಪೀಠಿಕೆ ಭಾಗದಲ್ಲಿ ಅಧ್ಯಯನದ ಹೆಸರು, ಇಂಟ್ರೊಡಕ್ಷನ್ ಸ್ಟಾರ್ಟಿಂಗ್ ಅಲ್ಲಿ ಅದರ ಟೈಟಲ್ ಅಂದ್ರೆ ಹೆಸರು, ಶಿರೋನಾಮೆ ಅಥವಾ ಪದನಾಮ ಅಥವಾ ಮುನ್ನುಡಿ, ಆಧಾರ ಗ್ರಂಥಗಳು ಅಂದ್ರೆ ಯಾವ್ಯಾವ ಗ್ರಂಥಗಳಿಂದ ಮಾಹಿತಿಯನ್ನ ನೀನು ಸಂಗ್ರಹಣೆಯನ್ನ ಮಾಡಿದ್ಯಾ, ಈ ಎಲ್ಲ ವಿಚಾರಗಳಲ್ಲಿ ಸ್ಪಷ್ಟವಾಗಿರ್ಬೇಕು. ಮುಂದುವರಿತಾ ಅಧ್ಯಯನಕ್ಕೆ ಅಳವಡಿಸಿದ ವಿಧಾನಗಳು, ಏನ್ ಸ್ಟಡಿ ಮಾಡಿದಲ್ಲ, ಸ್ಟಡಿ ಮಾಡ್ಬೇಕಾದ್ರೆ ಅವಲೋಕನ ವಿಧಾನ ಬಳಸ್ತಾವ, ಸಂದರ್ಶನ ವಿಧಾನ ಬಳಸ್ತಾವ ಅಥವಾ ಪ್ರಶ್ನಾವಳಿ ವಿಧಾನ ಬಳಸ್ತಾವ, ಯಾವ ವಿಧಾನವನ್ನ ಬಳಸ್ತೆ ಅಂತಕ್ಕಂಥದ್ದು ಆ ವರದಿಯಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಆಗಿರ್ಬೇಕು. ಮುಂದುವರಿತಾ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ನಕ್ಷೆ, ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ನಕ್ಷೆ ಅಂದ್ರೆ ನಿನ್ನ ಅಧ್ಯಯನದ ಬಾರ್ಡರ್. ಅದೇ ರೀತಿ ಮುಂದುವರಿತಾ ಏನಾದ್ರು ಕೋಷ್ಟಕ ಇದ್ರೆ ಟ್ಯಾಬ್ಯುಲೇಷನ್ಸ್, ನೀನೇನು ಅಧ್ಯಯನ ಮಾಡ್ತೀರಾ ಆ ಅಧ್ಯಯನ ಮಾಡಿರ್ತಕ್ಕಂತಹ ವರದಿಯ ಟ್ಯಾಬ್ಯುಲೇಷನ್ಸ್ ಕೋಷ್ಟಕಗಳಿರಬೇಕು. ಮುಂದುವರಿದ ಮಾಹಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳಿರಬೇಕು. ಮಹಿಳಾ ಶೋಷಣೆ ಬಗ್ಗೆ ಆಗಿರ್ಬೋದು, ಕೃಷಿ ಬಗ್ಗೆ ಆಗಿರ್ಬೋದು, ಮಾನ್ಸೂನ್ ಬಗ್ಗೆ ಆಗಿರ್ಬೋದು, ಹೀಗೆ ವಿವಿಧ ವಿಚಾರಗಳ ಬಗ್ಗೆ ಒಂದು ಕೋಷ್ಟಕನೋ, ಒಂದು ನಕ್ಷೆನೋ, ಒಂದು ಮಾಹಿತಿನೋ ಅಥವಾ ಚಿತ್ರಗಳಾದ್ರೂ ಸ್ಪಷ್ಟವಾಗಿ ನಿಖರವಾಗಿರ್ಬೇಕು. ಮುಂದುವರಿದ ವರದಿಯಲ್ಲಿ ಅಧ್ಯಯನದ ಗುರಿ, ನಿನ್ನ ಗುರಿ ಏನು, ಯಾವ ಗುರಿಯನ್ನ ಇಟ್ಟು ಅಧ್ಯಯನವನ್ನ ಮಾಡೋದಿರ್ಬೇಕು. ಉದ್ದೇಶಗಳ ಮಾಹಿತಿ, ಏನು ಆಂಬಿಷನ್, ಏನು ವ್ಯೂ ಪಾಯಿಂಟ್ ಇತ್ತು ಅಂತಕ್ಕಂಥದ್ದನ್ನ ಅದು ಒಳಗೊಂಡಿರ್ಬೇಕು.
ಸಮಸ್ಯೆಯ ವ್ಯಾಖ್ಯೆ ಹಂಗಂದ್ರೆ ಏನು ಅಂತಕ್ಕಂಥದ್ದಿರ್ಬೇಕು, ಮುಂದುವರಿತ ಸ್ವರೂಪ ಜೊತೆಗೆ ಪರಿಕಲ್ಪನೆಗಳು, ಇವೆಲ್ಲ ಅಂಶಗಳನ್ನು ಒಳಗೊಂಡಿದ್ರೆ ಮಾತ್ರ ಆ ವರದಿ ಅಂತಕ್ಕಂಥದ್ದು ಸ್ಪಷ್ಟವಾಗಿರುತ್ತೆ, ನಿಖರವಾಗಿರುತ್ತೆ, ಯಶಸ್ಸನ್ನ ಕಾಣುತ್ತೆ. ಮುಂದುವರಿತ ಅಧ್ಯಯನ ವಿಷಯಕ್ಕೆ ಸಂಬಂಧಿತ ಸಾಹಿತ್ಯದ ವಿಮರ್ಶೆ ಹಾಗೂ ಇಂದಿನ ಅಧ್ಯಯನಗಳ ಪ್ರಸ್ತುತ ಅಡೆತಡೆ ಅಂತ ಹೇಳಿದ್ರೆ, ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಸಾಹಿತ್ಯ ಅಂದ್ರೆ ಪುಸ್ತಕಗಳು, ಗ್ರಂಥಗಳು, ಇದಕ್ಕೆ ಮುಂಚೆ ಏನು ಅಧ್ಯಯನ ಆಗಿರುತ್ತಲ್ಲ ಆ ಅಧ್ಯಯನದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಪರಸ್ಪರ ಚರ್ಚೆಯನ್ನ ಮಾಡಬೇಕು, ವಿಮರ್ಶೆಯನ್ನ ಮಾಡಬೇಕು. ಈ ಮೊದಲು ಅಧ್ಯಯನವನ್ನ ಮಾಡಿದಾಗ ಈ ರೀತಿ ಮಾಹಿತಿ ಬಂದಿತ್ತು, ಆದ್ರೆ ಪ್ರಸ್ತುತವಾಗಿ ಮಹಿಳೆಯರ ಸ್ಥಿತಿಗತಿ ಉನ್ನತೀಕರಿಸ್ತಾ ಇದೆ, ಸಮಾನತೆ ಬರ್ತಾ ಇದೆ. ಪ್ರಸ್ತುತ ಗ್ರಾಮದ ಅಧ್ಯಯನವನ್ನ ಮಾಡಿದಾಗ ಗ್ರಾಮ ಅಭಿವೃದ್ಧಿ ಆಗಿದೆ, ಮೊದಲು ಅಭಿವೃದ್ಧಿ ಇತ್ತು. ಹೀಗೆ ಪ್ರಸ್ತುತ ಮಾಹಿತಿಯನ್ನ ಚರ್ಚೆಯನ್ನ ಮಾಡಬೇಕು, ವಿಮರ್ಶೆಯನ್ನ ಮಾಡಬೇಕು, ಕಳೆದ ಅಧ್ಯಯನಗಳ ಜೊತೆಗೆ ಹೋಲಿಕೆಯನ್ನ ಮಾಡಬೇಕು, ಕಂಪ್ಯಾರಿಸನ್ ಅನ್ನು ಮಾಡಬೇಕು. ಆಗಿದ್ದಾಗ ನಮ್ಮ ಅಧ್ಯಯನದ ಇತ್ತೀಚಿನ ಬೆಳವಣಿಗೆ ಗೊತ್ತಾಗ್ತದೆ. ನಾವೇನ್ ಚೇಂಜಸ್ ಅನ್ನ ಆವಿಷ್ಕಾರ ಮಾಡಿದೀವಿ, ಏನ್ ಬದಲಾವಣೆಯನ್ನು ಗುರುತಿಸಿದೀವಿ ಅಂತಕ್ಕಂಥ ನಮಗೆ ಗೊತ್ತಾಗ್ತಕ್ಕಂಥದನ್ನ ಕಾಣಬಹುದು. ಮುಂದುವರಿತಾ ಅಧ್ಯಯನದ ಸಂಘಟನೆ ಅಥವಾ ನಮೂನೆ, ನಿದರ್ಶನದ ಆಯ್ಕೆ, ದತ್ತಾಂಶ ಸಂಗ್ರಹಣೆ ವಿಧಾನಗಳು ಅಧ್ಯಯನಕ್ಕೆ ಬಳಸಿದ ವಿಧಾನಗಳನ್ನು ಒಳಗೊಂಡಿರಬೇಕು. ಅಂದ್ರೆ ನೀನು ಮಾಹಿತಿಯನ್ನ ಸಂಗ್ರಹಣೆ ಮಾಡಲಿಕ್ಕೆ ಯಾವ ವಿಧಾನವನ್ನ ಬಳಕೆ ಮಾಡಿದೆ, ಯಾವ ರೀತಿಯಲ್ಲಿ ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ, ಅವಲೋಕನ ವಿಧಾನನೋ, ಸಂದರ್ಶನ ವಿಧಾನನೋ, ಪ್ರಶ್ನಾವಳಿ ವಿಧಾನನೋ, ಈ ವಿಧಾನವನ್ನ ನೀನು ಅಳವಡಿಕೆ ಮಾಡಿಕೊಂಡು ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂತಹ ನಿರ್ಣಯಗಳು, ನಿದರ್ಶನಗಳು ಇವೆಲ್ಲ ಇದ್ದಾಗ ನಿನ್ನ ಸಂಶೋಧನಾ ವರದಿ ರಿಪೋರ್ಟ್ ಅಂತಕ್ಕಂಥದ್ದು ಸಕ್ಸಸ್ ಆಗುತ್ತೆ. ನೀನೇನು ಬಹಳ ಕಷ್ಟಪಟ್ಟು ಬಾರಿ ಪ್ಲಾನ್ ಮಾಡಿ ಒಂದು ಹಬ್ಬಕ್ಕೆ ಅಡಿಗೆಯನ್ನು ಮಾಡಿರ್ತೀರಿ, ನೆಂಟರು ಬರ್ತಾರೆ, ಬಂದಿರ್ತಕ್ಕಂಥ ಬಳಗೆಲ್ಲ ಸಂಜೆ ಬರ್ತಾರೆ, ಬೆಳಗಿಂದ ಪ್ಲಾನ್ ಮಾಡಿ ರೆಡಿ ಮಾಡಿರ್ತೀರಿ, ಅದನ್ನ ನೀಟಾಗಿ ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಅವರು ತೃಪ್ತಿಯಾಗಿ ನಿಮ್ಗೆ ಒಂದು ಕಾಂಪ್ಲಿಮೆಂಟ್ಸ್ ಕೊಟ್ಟು ಹೋಗ್ತಾರೆ, ಬಹಳ ಚೆನ್ನಾಗಿತ್ತು ಅಡಿಗೆ. ಅದೇ ರೀತಿ ನೀನು ಅಧ್ಯಯನವನ್ನ ಮಾಡಿ ಒಂದು ಬುಕ್ ಮಾಡಿ ಹೊರಗೆ ಸ್ಪಷ್ಟವಾಗಿ ಬಂದೆ ಅಂದ್ರೆ ಅದನ್ನ ಓದೋರು ಬಹಳ ಚೆನ್ನಾಗಿದೆ ಕಣ್ರಿ ರಿಪೋರ್ಟ್, ಬಹಳ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಹಳ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಆವಿಷ್ಕಾರ ಮಾಡಿದ್ದಾರೆ, ಖುಷಿ ಪಡ್ತಾರೆ ನೀವು ಬರತಕ್ಕಂಥ ಗ್ರಂಥವನ್ನ ಅಧ್ಯಯನವನ್ನ ಮಾಡಿ. ಅದೇ ರೀತಿ ಇದೇನ್ ಕಷ್ಟಪಟ್ಟು ಅಡಿಗೆ ಮಾಡಿರ್ತಾರಲ್ಲ ಅದನ್ನಷ್ಟನ್ನು ಕೂಡ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದಾಗ ಅಡಿಗೆ ಬಡಿಸ್ಬೇಕು ಆ ಸಂದರ್ಭದಲ್ಲಿ ಮೊಬೈಲ್ ನೋಡ್ಕೊಂತ ಕೂತ್ಕೊಂಡ್ರೆ ಅಥವಾ ಟಿವಿ ನೋಡ್ಕೊಂತ ಕೂತ್ಕೊಂಡ್ರೆ ಒಂದನ್ನ ಇಡ್ತೀರಿ, ಅಡಿಗೆ ಮಾಡಿರ್ತೀರಿ, ಹಂಗೆ ಇರುತ್ತೆ ಮೂಲೆಯಲ್ಲಿ ಯಾವ್ದೋ ಒಂದು ಪಾತ್ರೆಲ್ಲ ಡಬ್ಬನೆಲ್ಲ ಹಾಕಿ ಹಂಗೆ ಇಟ್ಟಿರ್ತೀರಿ, ಅದನ್ನ ಬಡ್ಸೋದೇ ಇಲ್ಲ, ಹಂಗೆ ಬಿಡ್ತೀರಿ. ಈ ರೀತಿ ಆಗುತ್ತೆ. ಸಂಶೋಧನಾ ವರದಿಯನ್ನು ನೀಡಬೇಕಾದ್ರೆ ಆ ಇಡೀ ಸಂಶೋಧನೆಯ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನ ಸ್ಪಷ್ಟವಾಗಿ, ನಿಖರವಾಗಿ, ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಜೋಡಣೆಯನ್ನ ಮಾಡಿ ಗ್ರಂಥ ರೂಪದಲ್ಲಿ ಬರುವಂತಾಗ ಮಾತ್ರ ನಿನ್ನ ಸಂಶೋಧನೆ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಸಂಶೋಧನಾ ವರದಿ ತಯಾರಾಗುತ್ತೆ. ನೆಕ್ಸ್ಟ್ ಮುಂದುವರೆದ ಹೆಡಿಂಗ್ ಬರ್ಕೊಂಡಿದ್ರೆ ಸಾಮಾಜಿಕ ಸಂಶೋಧನೆಯಲ್ಲಿ ಗಣಕಯಂತ್ರ ಮತ್ತು ಅಂತರ್ಜಾಲದ ಪಾತ್ರ. ಈಗ ನೀವು ಯಾವುದೋ ಒಂದು ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕು, ವಿಷಯ ಬೇಕು, ನಾನು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದೀನಿ ಬಹಳ, ನಿಮ್ಗೆ ಅಸೈನ್ಮೆಂಟ್ ವರ್ಕ್ ಅಲ್ಲ, ಕೃಷಿ ಬಗ್ಗೆ ಅಥವಾ ಗ್ರಾಮದ ಮೇಲೆ ಕೈಗಾರಿಕೀಕರಣದ ಪ್ರಭಾವದ ಬಗ್ಗೆ ಇನ್ನಿತರ ಯಾವುದೇ ಒಂದು ವಿಚಾರವನ್ನ ಕೊಟ್ಟಾಗ ನೀವು ಹುಡುಕದಲ್ಲಿ ಹುಡುಕ್ತೀರಿ ಫಸ್ಟ್ ಇಂಟರ್ನೆಟ್, ಗೂಗಲ್, ನಿಮ್ಮ ಮೊಬೈಲ್ ಅಲ್ಲಿ, ನಿಮ್ಮ ಯೂಟ್ಯೂಬ್ ಅಲ್ಲಿ, ನಿಮ್ಮ ಅಥವಾ ಗೂಗಲ್ ಅಲ್ಲಿ ಬೇಕಾಗಿರ್ತಕ್ಕಂತಹ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನ ಸರ್ಚ್ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ತೀವಿ. ಹೀಗೆ ಗಣಕಯಂತ್ರ, ಕಂಪ್ಯೂಟರ್ ಅಂತಕ್ಕಂಥದ್ದು ನಮ್ಮ ಸಂಶೋಧನೆಯ ಅವಿಭಾಜ್ಯ. ಕಂಪ್ಯೂಟರ್ ಇಲ್ಲದೇನೆ ನಾವಿವತ್ತು ಸಂಶೋಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಂಪ್ಯೂಟರ್ ಇಲ್ಲದೇನೆ ನಾವಿವತ್ತು ಸಂಶೋಧನೆಯನ್ನ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಕಂಪ್ಯೂಟರ್ ಹೊರತುಪಡಿಸಿ ಸಂಶೋಧನೆಯನ್ನ ಕಾಣಲಿಕ್ಕೆ ಸಾಧ್ಯ. ಹೀಗಾಗಿ ಕಂಪ್ಯೂಟರ್ ಅಂತಕ್ಕಂಥದ್ದು ಇವತ್ತಿನ ದಿನಮಾನದಲ್ಲಿ ಸಂಶೋಧನೆಯ ಅವಿಭಾಜ್ಯ ಅಂಗ. ನೀವೇನಾದ್ರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀರಾ ಅಂತ ಅನ್ಕೊಳ್ರಿ, ಅದನ್ನ ಹಂಗೆ ಸೆಕ್ಯೂರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಏನ್ ಮಾಡ್ತೀರಿ, ಮೊಬೈಲ್ ಅಥವಾ ಕಂಪ್ಯೂಟರ್ ಸ್ಕ್ಯಾನ್ ಮಾಡಿ ಅದೊಂದು ಫೈಲ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ತಕ್ಕಂಥದನ್ನ ಕಾಣ್ತೀವಿ. ಅದೇ ರೀತಿ DTP ಅನ್ನ ಮಾಡ್ತೀರಿ, ಅದೇ ರೀತಿ DTP ಅನ್ನ ಅಥವಾ ಅದನ್ನ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಅದನ್ನ ಬರವಣಿಗೆ ರೂಪದಲ್ಲಿ ಬರೆದು ಸ್ಪಷ್ಟವಾಗಿ ನೀವು ಕಂಪ್ಯೂಟರ್ ಅಲ್ಲಿ ಪ್ರತಿಯೊಂದು ಹಂತವಾಗಿರ್ತಕ್ಕಂಥ ಮಾಹಿತಿಯನ್ನ ಸೇವ್ ಮಾಡಿ ಸ್ಪಷ್ಟವಾಗಿ, ನಿಖರವಾಗಿ, ವ್ಯವಸ್ಥಿತವಾಗಿ ಇಟ್ಕೊಂಡು ಅದೊಂದು ಫೈಲ್ ಅಲ್ಲಿ ಮನೆಯಲ್ಲಿ ಹಿಂದೆ ಮುಂದೆ ಆಗ್ಬಿಡುತ್ತೆ. ಒಂದು ಫೈಲ್ ಅಂತಕ್ಕಂಥದ್ದು ನೀವು ಕೆಲಸವನ್ನ ಮಾಡ್ಬೇಕಾದ್ರೆ ಸಂಗ್ರಹಿಸಿರ್ತಕ್ಕಂಥ ಮಾಹಿತಿ ಹಿಂದೆ ಮುಂದೆ ಆಗುತ್ತೆ. ಆದ್ರೆ ಕಂಪ್ಯೂಟರ್ ಅಲ್ಲಿ ಅದಕ್ಕೆ ಸ್ಪಷ್ಟವಾಗಿ ನಿಗದಿತವಾಗಿರ್ತಕ್ಕಂತಹ ಹೆಸರನ್ನ ಕೊಟ್ಟು ನಮೂದನ್ನು ಮಾಡಿ ಅದನ್ನ ಮೆಮೊರಿಯಲ್ಲಿ ಸೇವ್ ಮಾಡ್ತಾ ಬಂದ್ರೆ ನಿಮ್ಮ ಆ ಸಂಶೋಧನೆ ಅಂತಕ್ಕಂಥದ್ದು ಬಹಳ ಯಶಸ್ವಿಯಾಗಿ ನೆರವೇರತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಹಾಗಾಗಿ ಇವತ್ತು ಕಂಪ್ಯೂಟರ್ ಅಂತಕ್ಕಂಥದ್ದು ಸಂಶೋಧನೆಗೆ ಅತ್ಯವಶ್ಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಕಾಣಬಹುದು. ಮುಂದುವರಿದ ಅಂತರ್ಜಾಲ, ಇಂಟರ್ನೆಟ್, ಇವೆಲ್ಲ ಬಳಕೆ ಮಾಡಿದ ಇಂಟರ್ನೆಟ್ ಅಂದ್ರೆ ಏನಂತಾರೆ? ಅದೇ ಸರ್ ನೆಟ್, ಅದೇ ಸರ್ ಇಂಟರ್ನೆಟ್. ಏನಂದ್ರೆ ಇಂಟರ್ನೆಟ್ ಅಂದ್ರೆ ಸಂಪರ್ಕ ಜಾಲ. ನೆಟ್ ಆನ್ ಮಾಡಿಲ್ಲ ಅಂದ್ರೆ ನೀವೇನು ಕನೆಕ್ಷನ್ಸ್ ಬರಲ್ಲ ನಿಮ್ಮ ಮೊಬೈಲ್ಗೆ.
ಹೊರಗಿನ ಮಾಹಿತಿಯನ್ನು ಆನ್ ಮಾಡಿದ ತಕ್ಷಣ ಸಂಪರ್ಕವನ್ನ ಕೊಡ್ತೀರಿ ಅಂತೆ. ಸಂಪರ್ಕ ಜಾಲ ಅಂದ್ರೆ ಸಾವಿರಾರು ಸಂಪರ್ಕಗಳ ಜಾಲವನ್ನೇ ಅಂತರ್ಜಾಲ ಅಂತ ಕರೀತಾರೆ. www ಅಂತ ಕರೀತಾರೆ. ನಿಮ್ದು ಯಾವುದೇ ವೆಬ್ಸೈಟ್ www ಎಕ್ಸೆಟ್ರಾ ಅಂತ ಬರುತ್ತೆ ಮಾಹಿತಿಯನ್ನ. www ಅಂದ್ರೆ ಗೂಗಲ್ ಅಲ್ಲಿ ಅಥವಾ ಯಾವುದೇ ಮಾಹಿತಿಯನ್ನ ನೀವು ಸರ್ಚ್ ಮಾಡಬೇಕಾದ್ರೆ www ಅಂತ ಬರುತ್ತೆ. ಏನಂದ್ರೆ www ಅಂದ್ರೆ www means ವರ್ಲ್ಡ್ ವೈಡ್ ವೆಬ್ ಅಂತ. ವಿಶ್ವವ್ಯಾಪಿ ಜಾಲ ಅಂತ. ವಿಶ್ವವ್ಯಾಪಿ ಬಲೆ, ವರ್ಲ್ಡ್ ವೈಡ್ ವೆಬ್, www. ಹೀಗೆ ನಿಮ್ಮ ಮಾಹಿತಿ, ಉದಾಹರಣೆಗೆ ನೀವು ಒಂದು ಗ್ರೂಪ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಆ ಗ್ರೂಪ್ ಅಲ್ಲಿ ಇರ್ತಕ್ಕಂಥವ್ರು ಜಗತ್ತಿನ ಯಾವುದೇ ದೇಶದಲ್ಲಿ ಇರಲಿ, ನೀವು ಒಂದು ಮಾಹಿತಿಯನ್ನು ಸೆಂಡ್ ಮಾಡಿದ್ರೆ ಅಂದ್ರೆ ಜಗತ್ತಿನ ಎಲ್ಲ ಮೂಲೆಯಲ್ಲಿ ಇರ್ತಕ್ಕಂಥ ಜನರಿಗೆ ಆನ್ ಟೈಮ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಸೆಂಡ್ ಆಗುತ್ತೆ. ವರ್ಲ್ಡ್ ವೈಡ್ ವೆಬ್, ಜಗತ್ತಿನಾದ್ಯಂತ ಈ ಬಲೆಯನ್ನ ಕಾಣಬಹುದು, ಅಂತರ್ಜಾಲದ ಬಲೆಯನ್ನ. ಅಂತರ್ಜಾಲ ಅಂದ್ರೆ ಸಾವಿರಾರು ಸಂಪರ್ಕಗಳ ಜಾಲ. ಸಾವಿರಾರು, ಒಂದಲ್ಲ ಎರಡಲ್ಲ, ಸಾವಿರಾರು ಸಂಪರ್ಕಗಳ ಜಾಲವನ್ನೇ ಅಂತರ್ಜಾಲ ಅಂತ ಕರೀತೀವಿ. ಹೀಗೆ ಇತ್ತೀಚಿನ ದಿನಮಾನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಬೇಕಾದ ಮಾಹಿತಿಯನ್ನ ಗೂಗಲ್ ಅಥವಾ ಅಂತರ್ಜಾಲದಲ್ಲಿ ಕ್ಷಣಾರ್ಧದಲ್ಲಿ ಕ್ರೋಮ್ ಹೀಗೆ ಇನ್ನಿತರ ರೀತಿಯಾಗಿರ್ತಕ್ಕಂತಹ ಆನ್ಲೈನ್ ಜಾಲತಾಣಗಳಲ್ಲಿ ಸಮಗ್ರವಾಗಿರ್ತಕ್ಕಂತಹ ಮಾಹಿತಿಯನ್ನ ಸಂಗ್ರಹಿಸತಕ್ಕಂಥ ಕೆಲಸವನ್ನ ಮಾಡಬಹುದು. ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ನೀವು ಉದಾಹರಣೆಗೆ ನೀವು ಗೂಗಲ್ ಅಲ್ಲಿ ಹೋಗಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಯಾವುದೇ ಒಂದು ಔಷಧಿಗೆ ಸಂಬಂಧಪಟ್ಟಂಗೆ, ಯಾವುದೇ ಸಸ್ಯದ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಆಹಾರದ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಯಾವುದೇ ಬಟ್ಟೆ ಬ್ರ್ಯಾಂಡ್, ಯಾವುದೇ ಚಪ್ಪಲಿ ಅಥವಾ ಯಾವುದೇ ಹೇರ್ ಸ್ಟೈಲ್ ಅಥವಾ ಯಾವುದೇ ಕಾಸ್ಮೆಟಿಕ್ಸ್ ಇಂಥದ್ದು ಅಂತದ್ದು ಅನ್ನಂಗಿಲ್ಲ. ಪ್ರತಿಯೊಂದು ವಿಚಾರದ ಬಗ್ಗೆ ನೀನು ಮಾಹಿತಿಯನ್ನ ಗ್ಯಾದರ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಇತ್ತೀಚಿನ ಅತ್ಯಂತ ಸಮರ್ಪಕ, ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಮಾಹಿತಿಯನ್ನ ಇವತ್ತು ಅಂತರ್ಜಾಲ ಅಂತಕ್ಕಂಥದ್ದು ನಮ್ಮ ಕಿರುಬೆರಳಲ್ಲಿ ತಂದ್ಕೊಡು. ಯಾವ್ದೋ ಒಂದು ಪದಕ್ಕೆ ಅರ್ಥ ಗೊತ್ತಿರಲ್ಲ ಅಂತ ಅನ್ಕೊಡ್ರಿ. ಇಂಗ್ಲಿಷ್ ಅಲ್ಲಿ ನಿಮ್ ಮಗು ಹೇಳ್ಕೊಡ್ತಾ ಇರ್ತೀರಿ, ನಿಮ್ಮ ಅಣ್ಣನ ಮಗನೋ ನಿಮ್ಮ ಅಕ್ಕನ ಮಗನೋ ಯಾವ್ದೋ ಮನೆಯಲ್ಲಿ ಪಾಪ ಇರುತ್ತೆ, ಅದಕ್ಕೆ ಏನೋ ಅಂತ ಹೇಳ್ಕೊಡ್ತಾ ಇರ್ತೀರಿ. ಅಕ್ಕ ಅಥವಾ ಆಂಟಿ ನಿಮ್ಗೆ ಮಾಹಿತಿ ಗೊತ್ತಾಗ್ತಿಲ್ಲ ಅಂತ ಕೇಳಿದಾಗ ಏನ್ ಮಾಡ್ತೀರಿ ನೀವು? ಇಮಿಡಿಯೇಟ್ ಆಗಿ ಮೊಬೈಲ್ ಅಲ್ಲಿ ಓಪನ್ ಮಾಡಿ ಗೂಗಲ್ ಅಲ್ಲಿ ಹೋಗಿ ದಿಸ್ ಇಸ್ ಮೀನ್ಸ್ ಅಂತ ಕೇಳ್ತೀರಿ ಅಥವಾ ಟೈಪ್ ಮಾಡ್ತೀರಿ. ಇದರ ಮೀನ್ಸ್ ಏನು, ಅರ್ಥ ಏನು ಅಂತ ಹೇಳಿ ಟೈಪ್ ಮಾಡಿದ ತಕ್ಷಣ ಅದರ ರೀತಿಯ ಸ್ಪಷ್ಟವಾದ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂತಹ ಮಾಹಿತಿ ಇರ್ತಕ್ಕಂಥ ಆ ಮೊಬೈಲ್ ಪರದೆಯ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ಸಂಶೋಧನೆಯನ್ನ ಮಾಡ್ತಕ್ಕಂತಹ ನಿಟ್ಟಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ಮಾಡ್ತಕ್ಕಂತಹ ನಿಟ್ಟಲ್ಲಿ ಇವತ್ತು ಸಂಶೋಧಕ ಅಂತರ್ಜಾಲವನ್ನ ಮತ್ತೆ ಕಂಪ್ಯೂಟರ್ ಅನ್ನ ಹೊರತುಪಡಿಸಿ ಇವತ್ತು ಸಂಶೋಧನೆಯನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಹೆಂಗೆ ಒಂದು ರಥಕ್ಕೆ 2 ಚಕ್ರಗಳು, ಒಂದು ಸಂಸಾರಕ್ಕೆ ಗಂಡ ಹೆಂಡತಿ ಅಂತ ಎಷ್ಟು ಮುಖ್ಯನೋ, ಅದೇ ರೀತಿ ಒಂದು ಸಂಶೋಧನೆಗೆ ಗಣಕಯಂತ್ರ, ಕಂಪ್ಯೂಟರ್ ಅಂತಕ್ಕಂಥದ್ದು ಮತ್ತು ಅಂತರ್ಜಾಲ ಅಂತಕ್ಕಂಥದ್ದು ಆ ರಥದ 2 ಚಕ್ರಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಹೀಗಾಗಿ ಒಂದು ಸಂಶೋಧನೆಯಲ್ಲಿ ಗಣಕಯಂತ್ರ ಮತ್ತು ಅಂತರ್ಜಾಲ ಅಂತಕ್ಕಂಥದ್ದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟ್ ಹೇಳಿ, ಸಾಮಾಜಿಕ ಸಂಶೋಧನೆಯ ಮಹತ್ವ ಅಂತ. ಸಾಮಾಜಿಕ ಸಂಶೋಧನೆಯ ಮಹತ್ವ, ಇಂಪಾರ್ಟೆನ್ಸ್. ಯಾಕೆ ಸಂಶೋಧನೆಯನ್ನ ಮಾಡಬೇಕು ಅಂತ, ಸಂಶೋಧನೆ ಮಾಡೋದ್ರಿಂದ ನಮ್ಗೆ ಏನು ಅನುಕೂಲ ಆಗುತ್ತೆ? ಸಾಮಾಜಿಕ ಸಂಶೋಧನೆಯ ಮಹತ್ವ. ಸಾಮಾಜಿಕ ಸಂಶೋಧನೆಯ ಮಹತ್ವ ಮೊದಲನೇದಾಗಿ ಜ್ಞಾನದ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಜ್ಞಾನದ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ. ಜ್ಞಾನದ ಬೆಳವಣಿಗೆಗೆ ಕೊಡುಗೆಯನ್ನು ನೀಡುತ್ತದೆ. ಸಂಶೋಧನೆಯನ್ನ ಮಾಡಿದ್ರೆ ಏನಾಗುತ್ತೆ? ನಮ್ಮ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಸಂಶೋಧನೆಯನ್ನ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಜ್ಞಾನ ಹೆಚ್ಚಾಗುತ್ತೆ. ಉದಾಹರಣೆಗೆ ಒಂದು ಸಣ್ಣ ಮಾಹಿತಿ, ನಿಮ್ಮ ಊರಿಂದು ಇಡೀ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಅತಿ ಹೆಚ್ಚು ಏಡ್ಸ್ ಪೇಷಂಟ್ಸ್ ಇರ್ತಕ್ಕಂಥದ್ದು ಚನ್ನಗಿರಿ ತಾಲೂಕು. ಚನ್ನಗಿರಿ ತಾಲೂಕಲ್ಲಿ ಅತಿ ಹೆಚ್ಚು ಏಡ್ಸ್ ಪೇಷಂಟ್ ಇರ್ತಕ್ಕಂಥದ್ದು ಹೊಸಪಟ್ಟಣ ಹೋಬಳಿನಲ್ಲಿ. ಐ ಆಮ್ ನಾಟ್ ಜೋಕಿಂಗ್, ದಿಸ್ ಇಸ್ ಸೀರಿಯಸ್ ಮ್ಯಾಟರ್. ಆರೋಗ್ಯ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ ಯಾರಿಂದ ಗೊತ್ತಾಯ್ತಿದ್ದು? ಸಂಶೋಧನೆಯಿಂದ ಗೊತ್ತಾಯ್ತು, ಸುಮ್ಮನೆ ಗೊತ್ತಾಗ್ಲಿಲ್ಲ.
ಸಂಶೋಧನೆಯನ್ನ ಮಾಡಿದಾಗ ಏಡ್ಸ್ ಪೇಷಂಟ್ಸ್ ಗಳ ಬಗ್ಗೆ ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಚನ್ನಗಿರಿ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಹೋಬಳಿ ಬಸವಪಟ್ಟಣ ಹೋಬಳಿನಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ. ಸಂಶೋಧನೆ ನೋಡಿ, ಸಾಮಾಜಿಕ ಸಂಶೋಧನೆಯಿಂದ ಜ್ಞಾನದ ಬೆಳವಣಿಗೆ ಹೆಚ್ಚಾಗುತ್ತೆ, ನಮ್ಮಲ್ಲಿರ್ತಕ್ಕಂಥ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ನನಗೆ ಹೇಳಿದ ತಕ್ಷಣ ನಿಮಗೆ ಒಂದು ಅವೇರ್ನೆಸ್ ಮತ್ತು ಎಚ್ಚರಿಕೆ, ನಮ್ಮ ಹೋಬಳಿನಲ್ಲಿ ಅತಿ ಹೆಚ್ಚು ಜನ ಏಡ್ಸ್ ಪೇಷಂಟ್ಸ್ ಇದಾರಂತೆ, ಹುಷಾರಾಗಿರ್ಬೇಕು, ಎಲ್ಲಿ ಹೋಗಿ ಇಂಜೆಕ್ಷನ್ ಮಾಡಿಸ್ಕೋಬೇಕಾದ್ರೆ ಹೊಸ ಸೂಚಿ ಹಾಕ್ಕೊಂಡೆ ಇಂಜೆಕ್ಷನ್ ಮಾಡಿಸ್ಕೋಬೇಕು, ಏಡ್ಸ್ ಪೇಷಂಟ್ಸ್ ಇದಾರಂತೆ ಎಚ್ಚರಿಕೆಯಿಂದ ಇರಬೇಕು. ಕಟಿಂಗ್ ಶೇವಿಂಗ್ ಮಾಡಿಸ್ಕೋಬೇಕಾದ್ರೆ ಬ್ಲೇಡ್ ಅನ್ನ, ಹೊಸ ಬ್ಲೇಡ್ ಅನ್ನ ಯೂಸ್ ಮಾಡಿ ನಾವು ಕಟಿಂಗ್ ಶೇವಿಂಗ್ ಮಾಡಿಸ್ಕೋಬೇಕು. ಬ್ಲಡ್ ಡೊನೇಟ್, ಅದು ಬ್ಲಡ್ ತಗೋಬೇಕು, ಈ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಜ್ಞಾನ ಸಿಕ್ತು ನಮಗೆ. ಅದೇ ರೀತಿ ಸಂಶೋಧನೆಯನ್ನ ಮಾಡೋದ್ರಿಂದ ಯಾವುದೇ ಕ್ಷೇತ್ರ, ಮಹಿಳೆಯರ ಸ್ಥಿತಿಗತಿ ಆಗಿರ್ಬೋದು, ಬಾಲಕಾರ್ಮಿಕ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ಮಾಡಿದಾಗ ಜ್ಞಾನದ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಮೊಬೈಲ್ ಜಾಸ್ತಿ ಯೂಸ್ ಮಾಡಿದ್ರೆ ಹಿಂಗಾಗುತ್ತೆ. ಎಷ್ಟೋ ಜನ ಸೈಕ್ ಆಗ್ತಾರೆ, ಹೆಬ್ಬಟ್ಟು ಹಾಳಾಗುತ್ತೆ, ಹೊಸದಾಗಿರ್ತಕ್ಕಂತಹ ಟೆನಿಸ್ ಎಲ್ಬೋ ಅಂತಕ್ಕಂತಹ ಒಂದು ಕಾಯಿಲೆ ಬರುತ್ತೆ. ಸಚಿನ್ ತೆಂಡೂಲ್ಕರ್ ಬಂದಿದ್ದಂತೆ, ಬ್ಯಾಟ್ ಮಾಡಿ ಬ್ಯಾಟ್ ಬಿಸಿ ಟೆನಿಸ್ ಎಲ್ಬೋ ಅಂತಕ್ಕಂಥ ಲಂಡನ್ ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ರು. ನಮ್ಮ ಹುಡುಗರು ಮೊಬೈಲ್ ಅನ್ನ ತಿಕ್ಕಿ ಇಲ್ಲಿ ಒಂದು ಹೊಸ ಕಾಯಿಲೆ ಬರ್ತಾ ಇದೆ, ಈ ಎಲ್ಬೋ, ಈ ಜಾಯಿಂಟ್ ಗೆ. ಅವರೇ ಸಾವಿರ ಇತ್ತು ತೆಂಡೂಲ್ಕರ್ ಅಂತ ಹೋಗಿ ಲಂಡನ್ ಹೋಗಿ ಆಪರೇಷನ್ ಮಾಡಿಸ್ಕೊಂಡ್ ಬಂದ್ರು. ನಿಮಗೆ ಇಲ್ಲಿಗೆ ಜಾಯಿಂಟ್ ಅನ್ನ ರಿಪ್ಲೇಸ್ಮೆಂಟ್ ಮಾಡಿಕ್ಕೆ ನೋಡಿ, ಯಾರು ಮಾಡ್ತಾರೆ ಇದ್ರೆ ಅಚಾರಕ್ಕೆ ಹೋಗಿ ಕ್ಲೀನಾಗಿ ಜಾಯಿಂಟ್ ಮಾಡಿಸಿ ರೆಡಿ ಮಾಡ್ಕೊಂಡು ಬಂದು ವಾಪಸ್ ತೆಗೆದು ನೀವೇ ಫಿಕ್ಸ್ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಸಿಗ್ತಾ ಹೋಗಿ ಅಂದು ಸಾಕಾಗೋಲ್ಲ, ಸಾಗೋಗಿರುತ್ತೆ. ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಈ ಹೆಬ್ಬೆಟ್ಟು ಇವೆರಡಕ್ಕೆ ಬಹಳ ಪ್ರಾಬ್ಲಮ್ ಇದೆ. ಹಿಂಗ್ ತಗ್ಸಿ ಹಿಂಗಿದ್ರೆ ಆಗಲ್ಲ, ಹಿಂಗ್ ಡೌನ್ ಮಾಡಿದ್ರೆ ಒಂದು 20 kg ಇರ್ತಕ್ಕಂಥ ತಲೆಯನ್ನ ಬ್ಯಾಲೆನ್ಸ್ ಮಾಡಿ ಕತ್ತು ಬಹಳ ನೋಯ್ತಾ ಇದೆ, ಕತ್ತು ಹಿಡಿದಾಗ. ಹಾಗಾಗಿ ಕತ್ತು, ಬೆನ್ನು, ಸ್ಪೈನಲ್ ಕಾರ್ಡ್ ಅಂತಕ್ಕಂಥ ಬಹಳ ಜನಕ್ಕೆ ಪ್ರಾಬ್ಲಮ್ ಬರ್ತಾ ಇದೆ. ಈ ಜ್ಞಾನ, ಈ ಮಾಹಿತಿ ಸಂಶೋಧನೆಯಿಂದ ಗೊತ್ತಾಗುತ್ತೆ. ಇತ್ತೀಚೆಗೆ ಆಸ್ಪತ್ರೆಗೆ ಭೇಟಿ ಕೊಟ್ರೆ ಇವೊಬ್ರು ಬೆನ್ನು ನೋವು, ಸ್ಪೈನಲ್ ಕಾರ್ಡ್ ನೋವು, ಈ ಬೆರಳು ನೋವು, ಸೆನ್ಸಾರ್ ಹೋಗ್ತಾ ಇದೆ, ಇದು ತಡಿ ಈ ರೀತಿಯಾಗಿರ್ತಕ್ಕಂಥಂದ್ರೆ ಸಂಶೋಧನೆಯಿಂದ ಜ್ಞಾನ ಹೆಚ್ಚಳ ಆಗುತ್ತೆ. ಎರಡನೇ ಪಾಯಿಂಟ್, ಸಮಾಜದ ಪ್ರಗತಿಗೆ ಸಹಾಯ ಹಾಗೂ ಸಮಾಜದ ಪ್ರಗತಿಗೆ ಸಹಾಯ ಹಾಗೂ ಸಮಾಜದ ಪ್ರಗತಿಗೆ ಸಹಾಯ ಹಾಗೂ ವೈಚಾರಿಕ ದೃಷ್ಟಿಕೋನ ಬೆಳೆಸುತ್ತಾರೆ ಹಾಗೂ ವೈಚಾರಿಕ ದೃಷ್ಟಿಕೋನ ಬೆಳೆಸುತ್ತದೆ. ನೋಡ್ರಿ, ಸಂಶೋಧನೆಯನ್ನ ಮಾಡೋದ್ರಿಂದ ಸಾಮಾಜಿಕ ಪ್ರಗತಿಗೆ ಸಹಾಯ ಆಗುತ್ತೆ. ಉದಾಹರಣೆ ನಾನು ಹೇಳಿದೆ ಮೊಬೈಲ್ ಬಗ್ಗೆ, ಮೊಬೈಲ್ ಬಳಕೆ ಮಾಡಿದ್ರೆ ಕತ್ತು ನೋವು ಬರುತ್ತೆ, ಸ್ಪೈನಲ್ ಕಾರ್ಡ್ ನೋವು ಬರುತ್ತೆ, ಹೆಬ್ಬಟ್ಟು ಹಾಳಾಗುತ್ತೆ. ಇದರಿಂದ ಜನ ಎಚ್ಚೆತ್ಕೊಂಡ್ರು ಅಂದ್ರೆ, ಯೂಸ್ ಮಾಡೋದು ಕಡಿಮೆ ಮಾಡಿದ್ರೆ ಸಮಾಜ ಅಭಿವೃದ್ಧಿ ಆಗುತ್ತೆ. ಭವಿಷ್ಯದಲ್ಲಿ ನಿಮಗೆ ಕತ್ತು ನೋವು ಬರಲ್ಲ, ಬೆನ್ನೋವು ಬರಲ್ಲ, ಅಥವಾ ಈ ರೀತಿಯಾಗಿರ್ತಕ್ಕಂತಹ ಎಲುಬಿನ ಸಮಸ್ಯೆ ಬರಲ್ಲ. ಸಾಮಾಜಿಕ ಪ್ರಗತಿ ಮುಂದುವರಿದ ವೈಚಾರಿಕ ದೃಷ್ಟಿಕೋನ. ಬೇರೆ ಹೇಳ್ತೀರಿ ನೀವು, ವೈಚಾರಿಕ ದೃಷ್ಟಿಕೋನ ತಪ್ಪು ಯಾವುದು ಸರಿ ಯಾವುದು ಅಂತಕ್ಕಂಥ ವಿಚಾರವನ್ನ ಮೊಬೈಲ್ ಬಳಕೆ ಬಗ್ಗೆ, ಏಡ್ಸ್ ಪೇಷಂಟ್ಸ್ ಬಗ್ಗೆ, ಅಥವಾ ಇನ್ನಿತರ ಯಾವುದೇ ಒಂದು ವಿದ್ಯಮಾನಗಳ ಬಗ್ಗೆ ನಿಮಗೆ ಜ್ಞಾನ ಗೊತ್ತಾಯ್ತಂದ್ರೆ ನೀವು ಇನ್ನೊಬ್ಬರಿಗೆ ಗೈಡ್ ಮಾಡ್ತೀರಿ, ನೀವು ಇನ್ನೊಬ್ಬರಿಗೆ ಗೈಡ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀರಿ. ಸಂಶೋಧನೆಯಿಂದ ವೈಚಾರಿಕ ಜ್ಞಾನ ಬೆಳೆಯುತ್ತೆ. ನೆಕ್ಸ್ಟ್ ನಾವು ಮೂರನೇ ಬರ್ಕೊಂಡ್ರಿ, ಇತರೆ ಎಲ್ಲ ಸಮಾಜ ವಿಜ್ಞಾನಗಳ ಬೆಳವಣಿಗೆಗೆ ಸಹಾಯ. ಇತರೆ ಎಲ್ಲ ಸಮಾಜ ವಿಜ್ಞಾನಗಳ ಬೆಳವಣಿಗೆಗೆ ಸಹಾಯ. ಇತರೆ ಎಲ್ಲ ಸಮಾಜ ವಿಜ್ಞಾನಗಳ ಬೆಳವಣಿಗೆಗೆ ಸಹಾಯ. ನೋಡ್ರಿ, ಸಂಶೋಧನೆ ಮಾಡೋದ್ರಿಂದ ಇತರ ಎಲ್ಲ ಸಮಾಜ ವಿಜ್ಞಾನಗಳು, ಐತಿಹಾಸಿಕ ಘಟನೆಗಳ ಬಗ್ಗೆ ಶೋಧನೆಯನ್ನ ಮಾಡಿದಾಗ ಜ್ಞಾನ ಹೆಚ್ಚಳ ಆಗುತ್ತೆ. ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಇನ್ನಿತರ ಎಲ್ಲ ಸಮಾಜ ವಿಜ್ಞಾನಗಳಲ್ಲಿ ಜ್ಞಾನದ ಬೆಳವಣಿಗೆ, ಡೆವಲಪ್ಮೆಂಟ್, ಆ ಇಲಾಖೆಗಳು, ಆ ಶಾಖೆಗಳೇನಾಗುತ್ತೆ ಹೆಚ್ಚು ಬೆಳವಣಿಗೆಯನ್ನ, ಮುನ್ನಡೆಯನ್ನ ಸಾಧಿಸ್ತಾ ಹೋಗ್ತವೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಸಾಮಾಜಿಕ ಪರಿವರ್ತನೆ ಅರ್ಥೈಸಲು ಸಹಾಯ. ಸಾಮಾಜಿಕ ಪರಿವರ್ತನೆ ಅರ್ಥೈಸಲು ಸಹಾಯ. ಸಾಮಾಜಿಕ ಪರಿವರ್ತನೆಯನ್ನು ಅರ್ಥೈಸಲಿಕ್ಕೆ ಸಹಾಯ ಆಗುತ್ತೆ. ಸಾಮಾಜಿಕ ಪರಿವರ್ತನೆ ಅರ್ಥೈಸಲು ಸಹಾಯ. ಸಂಶೋಧನೆ ಮಾಡೋದ್ರಿಂದ ಸಮಾಜ ಏನ್ ಚೇಂಜ್ ಆಗಿದೆ,
ಸಮಾಜ ಏನ್ ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ, ತಿಳ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡುತ್ತೆ. ಇತ್ತೀಚೆಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವೊಂದು ಬದಲಾವಣೆ ಆಗಿದೆ. ನಾನು ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನಾಗಿದೆ, ಬದಲಾವಣೆ ಆಗಿದೆ. ಏನಾಗಿದೆ ಅಂದ್ರೆ ಮೊದಲೆಲ್ಲ ವೈವಾಹಿಕ ಬಂಧನ ಶಾಶ್ವತ. ಇತ್ತೀಚೆಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಮ್ಯಾರೇಜ್ ಆಗ್ತಿದಾವೆ. ಐಟಿ ಸಿಟಿಗಳಲ್ಲಿ, ಬೆಂಗಳೂರು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಒಂದು ಹುಡುಗ ಒಂದು ಹುಡುಗಿ ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ಅವರಿಬ್ರು ಕೂಡ ಮೆಚುರಿಟಿ ಮೀನ್ಸ್ 5 ಲಕ್ಷ 2 ಲಕ್ಷ ಸಂಬಳ ತಗೊಂತ ಇರ್ತಾರೆ. ಇಬ್ರು ನಾವಿಬ್ರು ಜೊತೆಯಾಗಿರೋಣ, 6 ತಿಂಗಳು ವರ್ಷ 2 ವರ್ಷ ಜೊತೆಯಾಗಿರೋಣ. ಕಾಂಟ್ರಾಕ್ಟ್ ಮದುವೆ ಅಲ್ಲ, ಜೊತೆಯಾಗಿರೋಣ. ಇದು ಹೆಂಗ್ ಗೊತ್ತಾಗುತ್ತಂದ್ರೆ ಸಾಮಾಜಿಕ ಸಂಶೋಧನೆಯಿಂದ ಗೊತ್ತಾಗುತ್ತೆ. ಸಾಮಾಜಿಕ ಸಂಶೋಧನೆಯಿಂದ ಸಾಮಾಜಿಕ ಬದಲಾವಣೆಯ ಬಗೆಗಿನ ಜ್ಞಾನ ಸಿಗುತ್ತೆ. ಸಮಾಜ ಏನೇನ್ ಚೇಂಜ್ ಆಗ್ತಾ ಇದೆ. ರಿಸರ್ಚ್ ಮಾಡದೇ ಇದ್ರೆ, ಸಂಶೋಧನೆಯನ್ನ ಮಾಡದೇ ಇದ್ರೆ ಈ ಎಲ್ಲ ಜ್ಞಾನ ಗೊತ್ತಾಗಲ್ಲ, ಈ ಎಲ್ಲ ಮಾಹಿತಿ ಸಿಗಲ್ಲ. ಸಂಶೋಧನೆಯನ್ನ ಮಾಡಿದಾಗ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂತಹ ಇತ್ತೀಚಿನ ಬದಲಾವಣೆಗಳು ನಮ್ಗೆ ಗೊತ್ತಾಗುತ್ತೆ. ಸೊಸೈಟಿ ಏನೇನ್ ಚೇಂಜಸ್ ಆಗ್ತಾ ಇದೆ, ಸೊಸೈಟಿ ಯಾವ ರೀತಿಯಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಬದಲಾವಣೆ ಪರಿವರ್ತನೆ ಅಂತಕ್ಕಂಥ ಆಗ್ತಾ ಇದೆ ಅಂತಕ್ಕಂಥ ವಿಷಯ ನಮಗೆ ಗೊತ್ತಾಗುತ್ತೆ. ವಿವಾಹದ ಬಗ್ಗೆ ನೋಡಿ, ಮೊದಲ ಗಂಡ ಹೆಂಡತಿ ಅಂತಕ್ಕಂಥ ಬಂಧನ ಶಾಶ್ವತವಾಗಿದೆ. ಈಗ ಅಗ್ರಿಮೆಂಟ್ ಪೇಪರ್ ಬರ್ಕೊಂತಾರೆ, ಒಪ್ಪಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಸಬ್ ರಿಜಿಸ್ಟರ್ ಹೋಗಿ ನಾವಿಬ್ರು 6 ತಿಂಗಳು ಒಟ್ಟಾಗಿರೋಣ, ಒಪ್ಪಿಗೆ ಇದ್ರೆ ಮತ್ತೆ ಎನ್ಹಾನ್ಸ್ ಮಾಡ್ಕೊಳ್ಳೋಣ. ಮೊದಲ ನೋಡ್ರಿ, ಗಂಡ ಹೆಂಡತಿ ಅಂತಕ್ಕಂಥ ಬಾಂಧವ್ಯ ಜನ್ಮಾಂತರಕ್ಕೂ ಇರ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಇತ್ತೀಚೆಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವೆಲ್ಲ ಅಧ್ಯಯನವನ್ನು ಮಾಡಿದ್ರೆ ಅಪ್ಪ ಅಮ್ಮ ಅಂತಕ್ಕಂಥ ವ್ಯವಸ್ಥೆಯನ್ನ ನಿರಂತರವಾಗಿ ಶಾಶ್ವತವಾಗಿ ಕೊನೆಗಾಲ ತನಕ ಅವ್ರು ನೋಡಿ ಸೇವೆ ಮಾಡಿ ಆ ನಂತರ ಅವರ ಆಸ್ತಿಯನ್ನ ಅವ್ರ ಜವಾಬ್ದಾರಿಗಳನ್ನ ಆವಹಿಸ್ಕೊಳ್ತಾ ಇದ್ರು. ಇತ್ತೀಚೆಗೆ ಏನಾಗಿದೆ, ಗಂಡ ಹೆಂಡತಿ ಆಗಿರ್ತಕ್ಕಂಥವ್ರು ಅಥವಾ ತಂದೆ ತಾಯಿಗಳನ್ನ ಮಕ್ಕಳಾಗಿರ್ತಕ್ಕಂಥವ್ರು ಆಸ್ತಿಗೋಸ್ಕರ ಕೊಲೆ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ. ಎಷ್ಟೋ ಜನ ತನ್ನ ತಂದೆ ಅಥವಾ ತನ್ನ ತಾಯಿ ಹೆಸರಲ್ಲಿರ್ತಕ್ಕಂಥ ಆಸ್ತಿ, ಪೆನ್ಷನ್ ಅಥವಾ ನಗರದಲ್ಲಿರ್ತಕ್ಕಂಥ ಬೆಲೆಬಾಳ್ತಕ್ಕಂಥ ಸೈಟೋ ಬಿಲ್ಡಿಂಗೋ ಬೇಕು ಅಂತ ಹೇಳಿ ಇದ್ರೆ ಸಿಗಲ್ಲ ಅನ್ನೋ ಇತ್ತೀಚೆಗೆ ಕೆಲವೊಂದು ಘಟನೆನ ಇನ್ಶೂರೆನ್ಸ್ ಹಣಕ್ಕಾಗಿ ಹಲವಾರು ಕೊಲೆಗಳು ನಡೆದಿದೆ. ಇದೆಲ್ಲ ಯಾವಾಗ ಗೊತ್ತಾಗುತ್ತೆ, ಸಂಶೋಧನೆಯಿಂದ ಗೊತ್ತಾಗುತ್ತೆ ಸಮಾಜ ಏನೇನ್ ಬದಲಾವಣೆ ಆಗ್ತಾ ಇದೆ. ಯಾರೋ ಒಬ್ಬ ತನ್ನ ಫ್ಯಾಮಿಲಿಯಲ್ಲಿ ಯಾರೊಬ್ಬರಿಗೆ ಇನ್ಶೂರೆನ್ಸ್ ಇರುತ್ತೆ, ಅವ್ರ ತಂತ್ರ ದುಡ್ಡು ಸಿಗುತ್ತೆ, ಏನ್ ಮಾಡ್ತಾರೆ, ಕೊಲೆ ಮಾಡ್ತಕ್ಕಂಥ ಪ್ರಕರಣ. ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಪರಿವರ್ತನೆ, ಇವೆಲ್ಲ ಜ್ಞಾನ, ಇವೆಲ್ಲ ವಿಚಾರಗಳು ಸಾಮಾಜಿಕ ಸಂಶೋಧನೆಯಿಂದ, ಸೋಷಿಯಲ್ ರಿಸರ್ಚ್ ಇಂದ ಸೊಸೈಟಿಯಲ್ಲಿ ಆಗಿರ್ತಕ್ಕಂಥ ಇತ್ತೀಚಿನ ಬದಲಾವಣೆಗಳು, ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಮಗೆ ಸೂಕ್ತವಾಗಿರ್ತಕ್ಕಂಥ ಜ್ಞಾನ ಸಿಗುತ್ತೆ. ಇಷ್ಟು 7ನೇ ಚಾಪ್ಟರ್ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಸಾಮಾಜಿಕ ಸಂಶೋಧನೆ, ಸೋಷಿಯಲ್ ರಿಸರ್ಚ್. ಇಲ್ಲಿಗೆ 7ನೇ ಚಾಪ್ಟರ್ ಮುಕ್ತಾಯ ಆಯ್ತು. ಮುಂದುವರಿತಾ ಕೊನೆಯ ಚಾಪ್ಟರ್ ಪರಿಸರ ಮತ್ತು ಸಮಾಜ ಅಥವಾ ಸಮಾಜ ಮತ್ತು ಪರಿಸರ, 8ನೇ ಚಾಪ್ಟರ್ ಪರಿಸರ ಮತ್ತು ಸಮಾಜ. ನಾವು ಸೋಶಿಯಾಲಜಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಯಾಕೆ ಪರಿಸರ ಅವಶ್ಯಕತೆ ಏನಿದೆ ನೋಡ್ರಿ, ನಾವು ಸೋಶಿಯಾಲಜಿಯನ್ನು ಸ್ಟಡಿ ಮಾಡ್ತೀವಿ, ಸಮಾಜಶಾಸ್ತ್ರವನ್ನ. ನಮ್ಮ ಪರಿಸರ ಅವಶ್ಯಕತೆ ಏನಿದೆ ನೋಡ್ರಿ, ಪರಿಸರ ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ. ನಾವಿಲ್ಲಿ ಬಹಳ ನೆಮ್ಮದಿ ಕೂತಿದ್ದೀವಿ, ಕಾರಣ ಒಳ್ಳೆ ಗಾಳಿ ಬೀಸ್ತಾ ಇದೆ. ಕೆಟ್ಟ ಗಾಳಿ ಆಗ್ತಾರಲ್ಲ, ಚೆನ್ನಾಗಿ ಬೆಳಕಿದೆ, ಒಳ್ಳೆ ಗಾಳಿ ಇದೆ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಆಹ್ಲಾದಕರವಾದ ಪರಿಸರ ಇದೆ. ಮನುಷ್ಯ ನೆಮ್ಮದಿಯ ಬದುಕನ್ನ ಕಟ್ಕೋಬೇಕು ಅಂದ್ರೆ ಏನ್ ಬೇಕು, ಒಳ್ಳೆಯ ಪರಿಸರ ಬೇಕು. ಹಾಗಾಗಿ ಪರಿಸರದ ಬಗೆಗಿನ ಜ್ಞಾನ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ, ಎಲ್ಲ ವರ್ಗದ ಜನರಿಗೆ ಇವತ್ತು ಅತ್ಯವಶ್ಯಕವಾಗಿದೆ. ಹಾಗಾಗಿನೇ ಇವತ್ತು ಎಲ್ಲ ಶಿಕ್ಷಣದ ಹಂತದಲ್ಲಿ, ಮಧ್ಯದಲ್ಲಿ ನಾವೆಲ್ಲ ಓದಬೇಕಾದ್ರೆ ಎನ್ವಿರಾನ್ಮೆಂಟ್ ಸೈನ್ಸ್ ಇರಲಿಲ್ಲ. ಇತ್ತೀಚೆಗೆ ಮೊದಲ ತರಗತಿಯಿಂದಲೇ CBSE, ICSE ಮತ್ತು ಸ್ಟೇಟ್ ಸಿಲೆಬಸ್ ಯಾವುದೇ ಸಿಲೆಬಸ್ ಅಂತ ತಗೊಂಡ್ರು ಕೂಡ ಮೊದಲ ತರಗತಿಯಿಂದಲೇ ಪರಿಸರದ ಬಗ್ಗೆ ಜ್ಞಾನವನ್ನ, ಪರಿಸರದ ಮಾಲಿನ್ಯದ ಪರಿಣಾಮವನ್ನ, ಪರಿಸರದ ರಕ್ಷಣೆಯನ್ನ ಕುರಿತು ಜ್ಞಾನವನ್ನ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಿರ್ತಕ್ಕ ತುಂಬಾ ಅತ್ಯವಶ್ಯಕ. ಮೊದಲ ಪರಿಸರ ಕಾರಣ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಅವಾಗ, 25, 30 ವರ್ಷ, 35, 40 ವರ್ಷ ಇಂಚೆ. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಜನಸಂಖ್ಯಾ ವಿಸ್ಫೋಟ. ಸುಮಾರು 140 ಕೋಟಿಗಿಂತ ಜಾಸ್ತಿಯಾಗಿ ಜಗತ್ತಿನ ನಂಬರ್ 1 ಜನಸಂಖ್ಯಾ ರಾಷ್ಟ್ರ, ಜನಭರಿತ ದೇಶವಾಗಿದ್ದೀವಿ. ಹಾಗಾಗಿ ನಾವು 140ರಿಂದ 150 ಕೋಟಿ ಜನ ಇದ್ದೀವಿ. ನಾವೆಲ್ಲರೂ ಕೂಡ ನಿರಂತರವಾಗಿ ಪರಿಸರದ ಮೇಲೆ ಆಕ್ರಮಣವನ್ನ ಮಾಡಿದಾಗ, ಅಟ್ಯಾಕ್ ಮಾಡಿದಾಗ ಪರಿಸರ ಮಾಲಿನ್ಯ ಆಗುತ್ತೆ, ನಡಿಗೂ ಹೋಗ್ತಾ ಇದೆ. ನಮ್ಮಗಳ ಆಕ್ರಮಣ ಏನಿದೆ, ನಿರಂತರವಾಗಿರ್ತಕ್ಕಂಥ ಆಕ್ರಮಣ, ಈ ಆಕ್ರಮಣಗಳಿಂದ ಪರಿಸರ ಅಂತಕ್ಕಂಥ ಏನಾಗ್ತದೆ, ಒಂದು ರೀತಿಯಾಗಿರ್ತಕ್ಕಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ನೋಡ್ರಿ, ಒಂದೇ ಒಂದು ಸರಳವಾಗಿ ನಮ್ಮಿಂದ ಏನಾಗುತ್ತೆ, ನಾವೇ ಮಾಡ್ತಾ ಇದ್ದೀವಿ ಪರಿಸರ ಮಾಲಿನ್ಯ. ನಿರಂತರವಾಗಿ ತಂಬಾಕು ಜಗದು ಎಲ್ಲಿ ಬೇಕಲ್ಲಿ ಹೋಗುದು ಇಡೀ ಭೂಮಂಡಲನೇ ವಿಷ ಮಾಡ್ತಾ ಇದೆ, ನಾಶ ಮಾಡ್ತಾ ಇದೆ.
ನಮ್ಮಿಂದ ಏನೋ ಆಗ್ತಿಲ್ಲ ಸರ್, ನಾವು ಬಹಳ ಚೆನ್ನಾಗಿದ್ದೀವಿ, ಪರಿಸರನ ಬಹಳ ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದೀವಿ. ಎಲ್ಲಿ ನೋಡಿದ್ರು ಕೂಡ ನಾವು ಪರಿಸರಕ್ಕೆ ವೇಸ್ಟ್ ಅನ್ನ ಬಿಸಾಕ್ತಾರೆ. ಕುರ್ಕುರೆ ತಗೊಳ್ತೀರಿ, ತಿಂತೀರಿ, ವೇಸ್ಟ್ ಅನ್ನ ಅಲ್ಲೇ ಬಿಸಾಕ್ತೀರಿ, ಚಾಕ್ಲೇಟ್ ತಗೊಳ್ತೀರಿ, ತಿಂತೀರಿ, ಬಿಸಾಕ್ತೀರಿ. ಅದೇ ರೀತಿ ಹಲವಾರು ರೀತಿಯಾಗಿರ್ತಕ್ಕಂಥ 3 ರೀತಿಯಾಗಿರ್ತಕ್ಕಂಥ ಪ್ರಮುಖ ಮಾಲಿನ್ಯವನ್ನ ಕಾಣಬಹುದು. ಒಂದು ಘನ, ಒಂದು ದ್ರವ, ಇನ್ನೊಂದು ಅನಿಲ. ಘನ ವಸ್ತು, ಇದು ಒಂದು ಘನ ವಸ್ತು, ಇದನ್ನ ಎಲ್ಲೋ ಬಿಸಾಕ್ಬಿಡೋದು. ಘನ ವಸ್ತುವಿನಿಂದ ಪರಿಸರ ಮಾಲಿನ್ಯ ಆಗುತ್ತೆ. ಅದೇ ರೀತಿ ದ್ರವ, ನೀರಿದೆಯಲ್ಲ, ನೀರಿನ ರೀತಿಯಲ್ಲಿ ನೀರಿನ ಮೂಲಕ ನಾವು ಮಲಿನವನ್ನ ಸೇರಿಸ್ತಕ್ಕಂಥದ್ದು ದ್ರವ. ಅದೇ ರೀತಿ ಅನಿಲ ಮೀನ್ಸ್ ಗಾಳಿಗೆ ನಾವು ಹಲವಾರು ರೀತಿಯಾಗಿರ್ತಕ್ಕಂಥ ವಿಷ ಅನಿಲಗಳನ್ನ, ವಿಷ ಧಾತುಗಳನ್ನ ನಾವು ಸೇರಿಸ್ತಾ ಹೋದಾಗ ಪರಿಸರ ಅಂತಕ್ಕಂಥದ್ದು ಮಾಲಿನ್ಯ ಆಗ್ತಾ ಇದೆ. ಹೀಗಾಗಿ ಪರಿಸರ ಅಂದ್ರೆ ಏನು ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದು ಬಹಳ ಅವಶ್ಯಕವಾಗಿರ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು.